ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಬ್ರೇಕ್ಫಾಸ್ಟ್ ನಾನು ಮಂಡಕ್ಕಿ ಒಗ್ಗರಣೆ ಹಾಕಿದೆ ನೋಡಿ ಗೈಸ್. ಕೆಲವೊಬ್ರು ಮಂಡಕ್ಕಿ ಅಂತೀರಾ, ಚುರುಮರಿ ಅಂತೀರಾ. ಸೊ ಅದನ್ನು ನಾನು ಒಗ್ಗರಣೆ ಹಾಕಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದೆ ನೋಡಿ ಗೈಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆಮೇಲೆ ಬ್ರೇಕ್ಫಾಸ್ಟ್ ಆದ ತಕ್ಷಣವೇ ಬಟ್ಟೆ ಒಗೆದ್ಬಿಟ್ಟು ಮೇಲೆ ಟೆರಸ್ ಮೇಲೆ 3rd ಫ್ಲೋರಿಗೆ ಹತ್ತಿ ಹರಸಾಹಸ ಮಾಡಿ ಬಟ್ಟೆ ಒಣಗಿ ಹಾಕಿ ಬಂದೆ ನೋಡಿ ಗೈಸ್. ಇವತ್ತು ಬಟ್ಟೆಗಳು ಎಷ್ಟಿದ್ವು, 1 ಬಕೆಟ್ ಆಗಿದ್ವು ನೋಡಿ ಗೈಸ್. ಬಿಸಿಲು ಇವತ್ತು ಚೆನ್ನಾಗಿತ್ತು. ಸೊ 1-2 ಅವರಲ್ಲಿ ಎಲ್ಲ ಬಟ್ಟೆ ಒಣಗಿದ್ವು ಗೈಸ್. ಆಮೇಲೆ ಸೌರೆಕಾಯಿ ಬಜ್ಜಿ ಮಾಡಿದ್ವಿ. ಸೊ ಸೌರೆಕಾಯಿ ಬಜ್ಜಿ ಮಾಡೋಕ್ಕೆ ಇದೇ ರೀತಿಯಾಗಿ ಸೌರೆಕಾಯಿನ ಹೆರಚ್ಕೊಂಡು ಕಡಲೆ ಹಿಟ್ಟು, ಸ್ವಲ್ಪ ಸೋಡಾ, ಉಪ್ಪು, ಸ್ವಲ್ಪ ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಈ ರೀತಿಯಾಗಿ ಸೌರೆಕಾಯಿ ಬಜ್ಜಿನ ಎಣ್ಣೆಯಲ್ಲಿ ಕರಿದ್ವಿ ನೋಡಿ ಗೈಸ್. ಫೈನಲಿ ಸೌರೆಕಾಯಿ ಬಜ್ಜಿ ಈ ರೀತಿಯಾಗಿ ಗರಿಯಾಗಿ ಬಂದು ನೋಡಿ ಗೈಸ್. ಆಮೇಲೆ ಚಪಾತಿನ ರೆಡಿ ಮಾಡ್ಕೊಂಡ್ವಿ. ಚಪಾತಿ ಹಿಟ್ಟನ್ನು ನಾದ್ಬಿಟ್ಟು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮಮ್ಮ ಲಟ್ಟಿಸ್ಕೊಟ್ರೆ ನಾನು ಹಂಚಲ್ಲಿ ಚಪಾತಿನ ಬೇಯಿಸಿದೆ ನೋಡಿ ಗೈಸ್. ಈ ರೀತಿಯಾಗಿ ನಾನು ಬೇಯಿಸಿದ್ರೆ ಸ್ವಲ್ಪ ರಫ್ ಆಗ್ತವೆ ಗೈಸ್, ನಮ್ಮಮ್ಮ ಮಾಡಿದರೆ ಫುಲ್ ಸಾಫ್ಟ್ ಆಗ್ತವೆ. ಅದಕ್ಕೆ ಅನ್ನೋದು ಅಮ್ಮಂದಿರ ಕೈ ರುಚಿನೇ ಬೇರೆ ಅಂತ. ಆಮೇಲೆ ಸ್ವಲ್ಪ ಮನೆಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇಕಾಗಿದ್ವು. ಸೊ ಶಾಪಿಗೆ ಹೋಗಿ ಏನೆಲ್ಲ ಬೇಕಾಗಿತ್ತು ಸ್ವಲ್ಪ ಸಾಮಗ್ರಿಗಳನ್ನ ತೊಗೊಂಡು ಬಂದೆ ನೋಡಿ ಗೈಸ್. ಆಮೇಲೆ ಸಬ್ಬಸ್ಗೆ ಪಲ್ಯನ ರೆಡಿ ಮಾಡಬೇಕು ಅಂತ ಸಬ್ಬಸ್ಗಿನ ಎಲ್ಲ ಹೆಚ್ಕೊಂಡೆ ನೋಡಿ ಗೈಸ್ ಈ ರೀತಿಯಾಗಿ. ಆಮೇಲೆ ಅದನ್ನೆಲ್ಲ ತೊಳೆದ್ಬಿಟ್ಟು ನೀರೆಲ್ಲ ಬಸಿಯೋಕ್ಕೆ ಒಂದು ಇದರಲ್ಲಿ ಇಟ್ಟಿದ್ದೆ, ಜಾಲರಿಯಲ್ಲಿ. ಆಮೇಲೆ ಹೆಸರುಬೇಳೆ ಸಾರು ಮಾಡಿದ್ದೆ ನೋಡಿ ಗೈಸ್. ಈ ರೀತಿಯಾಗಿತ್ತು ಹೆಸರುಬೇಳೆ ಸಾರು. ಹೆಸರುಬೇಳೆ ಸಾರು ಸ್ವಲ್ಪನೇ ಮಾಡಿದ್ದೆ, ಯಾಕಂದರೆ ನೈಟ್ ಆದರೆ ಸಾಕು ಅಂತ. ನೈಟ್ ಊಟಕ್ಕೆ ಈ ರೀತಿಯಾಗಿ ಸಾಂಬಾರು ರೆಡಿ ಆಯಿತು ನೋಡಿ ಗೈಸ್. ಹೆಸರು ಕಾಳು ಸಾರು.